ಸ್ನೇಹಿತರೆ 5, 8 ಹಾಗೂ 9ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ. ಹೈಕೋರ್ಟಿನ ಫೈನಲ್ ತೀರ್ಪು ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಕೊನೆಗೂ ಈ ಒಂದು ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ, ಯಾವಾಗ್ಲಿಂದ ಪರೀಕ್ಷೆ ಪ್ರಾರಂಭ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ 5, 8, 9ನೇ ತರಗತಿಯ ವಿದ್ಯಾರ್ಥಿಗಳು 2 ಪರೀಕ್ಷೆಯನ್ನ ಬರೆದಿದ್ರು. ಇನ್ನು ಉಳಿದಂತ ಪರೀಕ್ಷೆಯನ್ನ ಬರೆಯೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಕೊನೆಗೂ ನಿನ್ನೆ ಏನು ನಡೆದಂತ ವಾದ ವಿವಾದಗಳಲ್ಲಿ ಹೈಕೋರ್ಟ್ ಫೈನಲ್ ಆಗಿ ಏನ್ ತೀರ್ಪು ಕೊಡ್ತು. ಸೊ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಅನ್ನ ಯಾವಾಗ್ಲಿಂದ ಬರಿಬೇಕು, ಏನು 2 ಎಕ್ಸಾಮ್ ಆದ ನಂತರ ಕಂಟಿನ್ಯೂ ಮಾಡಿಸ್ತಾರ ಅಥವಾ ಏನು ಫ್ರೆಶ್ ಆಗಿ ಎಕ್ಸಾಮ್ ಅನ್ನ ಬರಿಬೇಕಾ, ಮತ್ತೆ ಏನು ಹೈಕೋರ್ಟಿನ ಒಂದು ತೀರ್ಪು ಈ ಬಾರಿ ಪಬ್ಲಿಕ್ ಎಕ್ಸಾಮ್ ಇಲ್ದೇನೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಾಗುತ್ತಾ, ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳಿಗೆ ಹೈಕೋರ್ಟಿನ ಒಂದು ಫೈನಲ್ ತೀರ್ಪು ಬಂದೇ ಬಿಡ್ತು. ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿದ್ಯಾರ್ಥಿಗಳು ಅಂದ್ರೆ 5, 8, 9ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡಲೇ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಇದೀಗ ಬಂದಿರುವಂತಹ ಒಂದು ಹೈಕೋರ್ಟಿನ ಒಂದು ಹೊಸ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಬನ್ನಿ ಹಾಗಾದ್ರೆ ಈ ಒಂದು ಫೈನಲ್ ತೀರ್ಪು ಏನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಯೋಣ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಯಾಕಂದ್ರೆ ನಿನ್ನೆ ತಾನೇ ವಾದ ವಿವಾದಗಳ ನಂತರ ಹೈಕೋರ್ಟ್ ಏನ್ ತೀರ್ಪು ಕೊಡ್ತು ಅಂತ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವಾಗ್ಲಿಂದ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅನ್ನೋದೇ ಗೊಂದಲ ಆಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ಏನು 2 ಎಕ್ಸಾಮ್ ಅನ್ನ ಬರೆದು ಬಹಳಷ್ಟು ಕಾಲಾವಕಾಶ ಸಿಕ್ಕಿದೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾ ಇದೆ. ಸೊ ನಿನ್ನೆ ನಡೆದಂತ ವಾದ ವಿವಾದಗಳಲ್ಲಿ ಹೈಕೋರ್ಟ್ ಏನ್ ತೀರ್ಪು ತೆಗೆದುಕೊಂಡಿದೆಯಪ್ಪ ಅಂತಂದ್ರೆ, ಇಲ್ಲಿ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿದೆ, ಕೆಲವೊಂದು ಪಾಯಿಂಟ್ ಗಳನ್ನ ಟಿಕ್ ಮಾಡ್ಕೊಂಡಿದೆ. ಸೊ ಇನ್ನೇನು ಹೈಕೋರ್ಟ್ ಫೈನಲ್ ಆಗಿ ತೀರ್ಪು ಕೊಡೋದೊಂದೇ ಬಾಕಿ. ಯಾಕಂದ್ರೆ ಈಗ ವಾದ ವಿವಾದಗಳನ್ನ ಹೈಕೋರ್ಟ್ ಬಂದ್ ಮಾಡಿದೆ, ಯಾವುದೇ ರೀತಿಯ ವಾದ ವಿವಾದಗಳನ್ನ ಕೇಳ್ತಾ ಇಲ್ಲ. ಇನ್ನೇನು ಹೈಕೋರ್ಟ್ ಲಿಂದ ಕೇವಲ ಜಡ್ಜ್ಮೆಂಟ್ ಬರಬೇಕು, ಮತ್ತೆ ವಿದ್ಯಾರ್ಥಿಗಳು ಪರೀಕ್ಷೆ ಯಾವಾಗ್ಲಿಂದ ಬರಿಬೇಕು ಅನ್ನೋದನ್ನ ಈಗ ಹೈಕೋರ್ಟ್ ಹೇಳ್ಬೇಕಾಗಿದೆ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ಈಗ ವಿದ್ಯಾರ್ಥಿಗಳಿಗೆ ಏನು ಈ ಬಾರಿ ಪರೀಕ್ಷಾ ಏನು ಕಂಟಿನ್ಯೂ ಮಾಡ್ತಾರಾ ಅಥವಾ ಪರೀಕ್ಷೆ ನಡೀತಾವ ಇಲ್ಲ, ಮತ್ತೆ ಅಥವಾ ಏನ್ ಪಬ್ಲಿಕ್ ಎಕ್ಸಾಮ್ ಇರ್ತಾವ ಇಲ್ಲ, ಈ ಬಾರಿ ಹಲವಾರು ಪ್ರಶ್ನೆಗಳು ಇದಾವೆ. ಇಲ್ಲಿ ಹೈಕೋರ್ಟ್ ಯಾವುದೇ ರೀತಿಯ ಒಂದು ಫೈನಲ್ ಆದಂತ ತೀರ್ಪನ್ನ ಕೊಟ್ಟಿಲ್ಲ. ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಇವತ್ತಾಗ್ಲಿ ಅಥವಾ ನಾಳೆ ಆಗ್ಲಿ ನಿಮ್ಗೆ ಫೈನಲ್ ಆದಂತ ತೀರ್ಪನ್ನ ಕೊಡುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ನಿಮ್ಗೆ ಯಾವ ದಿನಾಂಕದಂದು ಈ ಒಂದು ಪರೀಕ್ಷೆ ಬರಿಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸುತ್ತೆ. ಸೊ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಫೈನಲ್ ಆದಂತ ಒಂದು ಜಡ್ಜ್ಮೆಂಟ್ ಬಂದಿಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೆ ಈ ಬಾರಿ ಪರೀಕ್ಷೆ ನಡೀತಾವ ಇಲ್ಲ, ಅದೇ ರೀತಿಯಾಗಿ ಎಕ್ಸಾಮ್ ಇಲ್ದಾನೆ ಪಾಸ್ ಮಾಡ್ತಾರಾ ಇಲ್ಲ ಅನ್ನೋ ಒಂದು ಗೊಂದಲಗಳಿವೆ. ಯಾಕಂದ್ರೆ ನಿಮ್ಗೆ ಇನ್ನೂ ಕಾಲಾವಕಾಶ ಇದೆ, ಆ ರೀತಿಯಾದಂತ ಒಂದು ತೀರ್ಪು ಬರುವಂತ ಸಾಧ್ಯತೆ ಇಲ್ಲ. ನಿಮ್ಗೆ ಏನಪ್ಪಾ ಅಂತಂದ್ರೆ ಮತ್ತೆ ಈ ಒಂದು ಎಕ್ಸಾಮ್ ಅನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ಸ್ವಲ್ಪ ದಿನ ವೇಟ್ ಮಾಡಿ, ಇವತ್ತ ಸಂಜೆ ಆಗ್ಲಿ ಅಥವಾ ನಾಳೆ ಆಗ್ಲಿ ಒಂದು ಹೈಕೋರ್ಟಿನ ತೀರ್ಪು ಬರುತ್ತೆ. ತೀರ್ಪು ಬಂದ ನಂತರ ಎಕ್ಸಾಮ್ ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ.